ಮನೆ ಮುಂದ್ಗಡೆ ಒಂದು ಹೂವಿನ ಗಿಡ ಇದ್ರೆ ಎಷ್ಟು ಚಂದ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಮೊಗ್ಗು ಬಿಟ್ಟಿದಂದರೆ ಒಂದಿನ ಪೂಜೆ ಆಗುವಷ್ಟು ಹೂ ಸಿಗ್ತದೆ. ಇವಾಗ ಮಳೆ ಬಿದ್ದಿರೋದ್ರಿಂದ ನೀರು ಚೆನ್ನಾಗಿ ಸಿಕ್ಕಿದಾಗ ಚೆನ್ನಾಗಿ ಹೂ ಸಿಗ್ತಾ ಇದೆ. ಚಕ್ಲಿ ತಿಂದು ನೋಡು ಮತ್ತು ನನಗೆ ಹೇಳು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿದರೆ, ನಾನು ಚಕ್ಲಿ ತಿನ್ನೋದಿಲ್ಲ. ಇಷ್ಟೆಲ್ಲ ಯಾಕೆ ಚಕ್ಲಿ ಮಾಡಿದ್ದಿ ಅಂತ ನನಗೆ ಕ್ವಶನ್ ಕೇಳ್ತಿದ್ದಾನೆ. ನನಗೆ ಇಷ್ಟ ಇಲ್ಲ ನಿಂಗೆ ಚಕ್ಲಿ ಗೊತ್ತಿದೆ. ಇಲ್ಲ ನಿನ್ನ ಸಲುವಾಗಿ ಅಲ್ಲ, ಅಕ್ಕನ ಸಲುವಾಗಿ ಮಾಡಿದೆ ಅಂತ ಹೇಳಿದರೆ ಅವು ಅಕ್ಕನ ಸಲುವಾಗೇ ಮಾಡ್ತಾರೆ. ಆ ಚಡ್ಡಿ ಏನು ಸಿಕ್ತು, ಶರ್ಟ್ ಏನು ಸಿಗಲಿಲ್ಲ. ಸೈಜು ಸರಿಯಾಗಿದೆ ನೋಡ್ತಿದ್ವಿ, ಆದರೆ ಸರಿ ಇದ್ದಿದ್ದು ಅದೇ ತೊಗೊಂಡು ಬಂದಿದ್ವಿ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವಾಗ ಮಧ್ಯಾಹ್ನ ಬಂದು ಟೈಮು 3 ಗಂಟೆ ಆಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾಳೆ ನನ್ನ ಮಗಳಿಗೆ ನೋಡಲಿಕ್ಕೆ ಹೋಗೋದಿದೆ. ಅದಕ್ಕಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡುವ ಅಂತ ಹೇಳ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಸ್ನ್ಯಾಕ್ಸ್ ಬಂದು ಚಕ್ಲಿ, ಅಕ್ಕಿ ಹಿಟ್ಟಿನ ಮಾಡಿರೋ ಚಕ್ಲಿ. ಅದು ರೆಸಿಪಿ ಕೂಡ ನಿಮಗೆ ತೋರಿಸ್ತೇನೆ ನೋಡಿ. ರೆಸಿಪಿ ಕೂಡ ಬಂದು ನೋಡುವ. 1 ಕಪ್ನಷ್ಟು ಪುಟಾಣಿ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಇದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರ್ತರಿ ಥರ ರುಬ್ಕೊಳ್ಬೇಕು. ಜಾಸ್ತಿ ಮೇಸಲು ಮಾಡಬಾರ್ದು. 2 ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಿನಷ್ಟು ಕಡಲೆ ಹಿಟ್ಟು, ಹಾಗೆ ತರ್ತರಿಯಾಗಿ ರುಬ್ಕೊಂಡಿರುವುದು ಸ್ವಲ್ಪ ಜಾರಿಸ್ಕೊಳ್ಬೇಕು. ಇಲ್ಲಾಂದರೆ ದೊಡ್ಡ ಇದ್ದದ್ದೆಲ್ಲ ಹಾಗೆ ಇರ್ತದೆ. ಜಾರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಎಳ್ಳು, 1 ಸ್ಪೂನು ಜೀರಿಗೆ, 1 ಸ್ಪೂನು ಓವ, ಹಾಗೆ ಖಾರ ತಕ್ಕಷ್ಟು ಖಾರದ ಪುಡಿ. ನಾನಿಲ್ಲಿ 3 ಚಮಚೆ ಖಾರದ ಪುಡಿ ಹಾಕ್ತಿದ್ದೇನೆ. ನಿಮಗೆ ಕಡಿಮೆ ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಅರಶಿನ, ಹಿಂಗು ಬೇಕಾದರೂ ಕೂಡ ಸೇರಿಸ್ಕೊಳ್ಬೋದು, ಅದು ಆಪ್ಷನು. ನಮ್ಮಲ್ಲಿ ಹಿಂಗು ಚಕ್ಲಿಯಲ್ಲಿ ಹಾಕಿದರೆ ತಿನ್ನೋದಿಲ್ಲ, ಅದಕ್ಕಾಗಿ ನಾನು ಹಾಕಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಯಿಸ್ಕೊಂಡಿರುವ ಎಣ್ಣೆನ ಹಾಕಬೇಕು. ನೋಡಿರಿ ಎಣ್ಣೆ ಕ್ವಾಂಟಿಟಿ ಎಷ್ಟು. ನೀವು ಬೇಕಿದ್ದರೆ ತುಪ್ಪ, ಬೆಣ್ಣೆ ಎಲ್ಲ ಹಾಕ್ಕೊಳ್ಬೋದು. ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆನು ಬಿಸಿ ಇರೋದರಿಂದ ಸ್ವಲ್ಪ ನಿಂತ್ಕೊಂಡು ಕಲಿಸ್ಕೊಳ್ಬೇಕು. ಹಾಗೇನೇ ಇಲ್ಲಾಂದರೆ ಕೈಗೆ ಬಿಸಿ ತಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡು, ಉಂಡೆ ಬರೋ ಥರ ಮಾಡ್ಕೊಳ್ಬೇಕು. ಉಂಡೆ ಬಂದಿಲ್ಲ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಕಾಯಿಸ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಇದನ್ನು 2 ಕೈಯಿಂದ ತಿಕ್ಕೊಂಡು ಕಲರ್ ಚೇಂಜ್ ಆಗುವವರೆಗೂ ತಿಕ್ಕೊಳ್ಬೇಕು. ಇದನ್ನು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದೇ ಸತಿ ಎಲ್ಲ ನೀರನ್ನು ಹಾಕ್ಕೊಳ್ಬಾರ್ದು. ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ಒಂದೇ ಸತಿ ನೀರು ಹಾಕಿದರೆ ತೆಳು ಆಗುವ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕ್ವಾಂಟಿಟಿಯಲ್ಲಿ ನಾವು ಕಲಿಸ್ಕೊಳ್ಬೇಕು. ಜಾಸ್ತಿ ಗಟ್ಟಿ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು, ಮತ್ತು ಜಾಸ್ತಿ ಮ್ಯಾಶ್ ಕೂಡ ಮಾಡಬಾರ್ದು. ಇದು ಜಾಸ್ತಿ ಮ್ಯಾಶ್ ಮಾಡಿದರೆ ಚಕ್ಲಿ ಡಿಸೈನ್ ಇರ್ತದೆ, ಚಕ್ಲಿ ಡಿಸೈನ್ ಬರೋದಿಲ್ಲ. ಅದಕ್ಕಾಗಿ ಇಷ್ಟು ಗಟ್ಟಿಯನ್ನು ನಾವು ಕಲಿಸ್ಕೊಳ್ಬೇಕು. ಇಷ್ಟು ಗಟ್ಟಿ ಕಲಿಸ್ಕೊಂಡ್ಮೇಲೆ ಒಂದು ಅಷ್ಟೇ ಉಂಡೆ ಮಾಡಿಕೊಂಡು ಚಕ್ಲಿ ಜಾರಿಗೆ ಹಾಕ್ಕೊಳ್ಬೇಕು. ಚಕ್ಲಿ ಜಾರಿಗೆ ಹಾಕುವಾಗ ಅದು ಕ್ವಾಂಟಿಟಿ ನೋಡಿಕೊಂಡು ಚಕ್ಲಿ ಜಾರಿಗೆ ಹಾಕ್ಕೊಳ್ಬೇಕು. ಸ್ಟಾರ್ ಇದ್ದಿದ್ದು ಚಕ್ಲಿ ಜಾರನ್ನು ತಂದ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಹಚ್ಕೊಳ್ಬೇಕು. ಎಣ್ಣೆ ಹಚ್ಕೊಳ್ಳೋದ ಹಿಟ್ಟನ್ನು ಅಂಟಿಸ್ಕೊಳ್ಳೋದಿಲ್ಲ, ಅದು ಸಲುವಾಗಿ ಎಣ್ಣೆನ ಹಚ್ಕೊಳ್ಬೇಕು. ಎಣ್ಣೆನ ಚೆನ್ನಾಗಿ ಹಚ್ಕೊಂಡಾದ್ಮೇಲೆ ಅಷ್ಟಿಷ್ಟೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚಕ್ಲಿಯನ್ನು ರೌಂಡ್ ಆಗಿ ಥರ ಇಟ್ಕೊಳ್ಬೇಕು. ಈ ಥರ ನಾನು ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೇನೆ ಚಕ್ಲಿ. ಈ ಥರ ಪ್ಲೇಟ್ ಮೇಲೆ ತೆಗೆಸಿದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಬಿಡಲಿಕ್ಕೆ ಚೆನ್ನಾಗಾಗಿರ್ತದೆ, ಇಲ್ಲಾಂದರೆ ಕೈಗೆಲ್ಲ ಅಂಟಿಸ್ಕೊಳ್ತದೆ. ಈ ಥರ ಪ್ಲೇಟು, ಇಲ್ಲಾಂದರೆ ನೀವು ಬಾಳೆ ಎಲೆ ಮೇಲೆ ಆ ಥರ ಎಲ್ಲ ಕೊಟ್ಟೆ ಮೇಲೆ ಕೂಡ ಇಟ್ಕೊಳ್ಬೋದು. ನಾನು ಈ ಥರ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೇನೆ. ನೋಡಿ, ಚಕ್ಲಿ ಚೆನ್ನಾಗಿ ಬರ್ತಿದೆ. ಜಾಸ್ತಿ ಚಕ್ಲಿಯನ್ನು ತಗೊಳ್ಬಾರ್ದು, ಅಷ್ಟೇ. ಜಾಸ್ತಿ ಚಕ್ಲಿ ತಗೊಂಡ್ರೆ ಗಾಳಿಗೆ ಗಟ್ಟಿ ಆಗ್ತದೆ. ಒಂದು ಸೈಡು ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನಾನು ಸುಮಾರು 5-6 ಚಕ್ಲಿ ಆದಮೇಲೆ ಎಣ್ಣೆಗೆ ಬಿಡ್ತಾ ಇದ್ದೇನೆ. ಒಂದು ಸೈಡ್ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ನೋಡಿ ಹಾಕುವಾಗ ಬಬಲ್ಸ್ ಥರ ಬರ್ತದೆ. ಬಬಲ್ಸ್ ಥರ ಬಂದರೆ ಎಣ್ಣೆನೂ ಸರಿಯಾಗಿ ಕಾದಿದೆ ಅಂತ ಅರ್ಥ. ಜಾಸ್ತಿ ಹೈ ಫ್ಲೇಮ್ನಲ್ಲೂ ಇಡಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ ಇಡಬೇಕು. ಯಾಕಂದರೆ ಸುಟ್ಟು ಹೋಗೋ ಚಾನ್ಸಸ್ ಇರ್ತದೆ.
ನೋಡಿ ಈ ಥರ ಎಲ್ಲನೂ ಸುಟ್ಕೊಂಡು ಆಗಿದೆ ಚಕ್ಲಿ. ಈಗ ಚಕ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು ಒಂದೇ ಕೈಯಲ್ಲಿ ಕೂಡ ಮುರಿತದೆ, ಚೆನ್ನಾಗಿ ಕುರುಮ್ ಕುರುಮ್ ಆಗೋ ಥರ ಚಕ್ಲಿನ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಟೇಸ್ಟ್ ಕೂಡ ನಾನು ಮಾಡಾಗಿದೆ. ಎಲ್ಲ ಉಪ್ಪು ಖಾರ ಸರಿಯಾಗಿ ಕ್ವಾಂಟಿಟಿಯಲ್ಲಾಗಿದೆ. ಇದೇ ಪ್ರಮಾಣದಲ್ಲಿ ನೀವು ಕೂಡ ಚಕ್ಲಿ ಮಾಡಿ ನೋಡಿ. ನಿಜವಾಗ್ಲೂ ಕೆಲವೇ ಕಡಿಮೆ ಸಮಯದಲ್ಲಿ ಚಕ್ಲಿಯನ್ನು ಮಾಡ್ಬೋದು. ಒಂದು ಅಂಗಳದಲ್ಲಿ ಈ ಥರ ಗಿಡ ಇದ್ದರೆ ಎಷ್ಟು ಚೆನ್ನಾಗಿ ಹೂ ಕೊಡ್ತದಂದರೆ, ಇವಾಗ ಮಳೆಗಾಲ ಆಗಿದ್ದರಿಂದ ಅದಕ್ಕೆ ನೀರು ಕೂಡ ಚೆನ್ನಾಗಿ ಸಿಕ್ಕಿದೆ, ಸಾಕಷ್ಟು ಮೊಗ್ಗೆ ಕೂಡ ಕೊಟ್ಟಿದೆ. ಹಾಗೆ ಒಂದಿನ ಪೂಜೆ ಮಾಡುವಷ್ಟು ಹೂ ಕೊಡ್ತದೆ ಇದು. ಇದೇ ಥರ ಮನೆಯ ಮುಂದೆ ಹೂವಿನ ಗಿಡ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ಹೂ ಅರಳಿದ ಮೇಲೆ. ಆದರೆ ದೇವರ ಪೂಜೆಗೂ ಕೂಡ ಸಿಗ್ತದೆ. ಒಂದಿನ ಎಷ್ಟು ಪೂಜೆಗೆ ಹಾಕಬೇಕು ಅಷ್ಟೆಲ್ಲ ಹೂವು ಸಿಗ್ತದೆ. ಹೂವೇನು ಕಡಿಮೆ ಆಗೋದಿಲ್ಲ ಇದರಲ್ಲಿ. ನಾವು ಇದಕ್ಕೆ ಸದಾನನ್ ಅಂತೀವಿ, ನೀವು ಏನಂತೀರಿ ಗೊತ್ತಿಲ್ಲ. ಹಾಯ್ ಕರ್ किती लागले पाय कशी हात लागल दिसता काय नसलेली ती बारीक फाटे जमिनी शिकवायची असले काळा बिळा काय ಸಂಜೆ ಆದ ಕೂಡಲೇ ಚಹಾ ಕುಡಿಯೋರು ಅಭ್ಯಾಸ ಇದೆ. ಒಂದೊಂದು ಸತಿ ಹಾಲಿದ್ರೆ ಹಾಲು ಕೊಡ್ತೇನೆ. ಇವತ್ತು ಹಾಲು ಖಾಲಿಯಾಗಿತ್ತು. ಅದಕ್ಕೆ ಚಹಾ ಮತ್ತು ಚಕ್ಲಿ ಮಾಡಿಕೊಟ್ರೆ ನನಗೇನು ಚಕ್ಲಿ ಇಷ್ಟೆಲ್ಲ ಯಾಕೆ ಚಕ್ಲಿ ಮಾಡಿದೆ, ನನಗೆ ಚಕ್ಲಿ ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಿದೆ ಅಲ್ಲ ಅಂತ ಹೇಳ್ತಿದ್ದಾನೆ. ಆದ್ರೂ ಕೂಡ ನಾನು ಜಬರ್ದಸ್ತಿಯಿಂದ ತಿನ್ನಿಸ್ತಾ ಇದ್ದೇನೆ. ತಿಂದು ನೋಡು, ನನಗೆ ಟೇಸ್ಟ್ ಹೇಳು, ನಾನು ತಿಂದು ನೋಡಿದ್ದೇನೆ, ನೀನು ಕೂಡ ಒಂದು ಸತಿ ಟೇಸ್ಟ್ ಹೇಳು ಅಂತ ಹೇಳಿದರೆ, ಇಲ್ಲ ನೀನು ಅಕ್ಕನ ಸಲುವಾಗಿ ಮಾಡಿದೆ, ನನ್ನ ಸಲುವಾಗಿ ಮಾಡಲಿಲ್ಲ ಅಂತ ಹೇಳ್ತಿದ್ದಾನೆ. ಅದರಲ್ಲಿಗೆ ನಾನೇ ಅವನ ಕೈಯಿಂದ ತೆಗೆದು ನಾನೇ ತಿಂತಿದ್ದೇನೆ. ಆಮೇಲೆ ಹೇಳ್ತಾನೆ, ನನ್ನ ಹಿಂದ್ಗಡೆನೋ ನಾನು ವಿಡಿಯೋ ಈ ಸೈಡ್ ಬಂದಮೇಲೆ ನನ್ನ ಹಿಂದ್ಗಡೆ ವೀಡಿಯೋದಲ್ಲಿ ತೋರಿಸ್ತಿದ್ದಾನೆ ಯಾವ ಥರ ಅಂತ ಹೇಳ್ಕೊಂಡು. ಚೆನ್ನಾಗಿದೆ ಅಂತ ಹಾಕಿದಂತೆ. ಅಂದರೆ ಚಕ್ಲಿ ಅಂತೂ ಸೂಪರ್ ಆಗಿದೆ ಟೇಸ್ಟು. ಕಾರವಾರ ಹೋಗಬೇಕು ಅಂತ ಹೇಳ್ಕೊಂಡು ರೆಡಿ ಆಗ್ತಾ ಇದ್ದೇನೆ. ಇದು ನಾನು ಗಾರ್ನಿಯರ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೇನೆ ತುಂಬ ದಿನದಿಂದ, 2-3 ತಿಂಗಳಾಯಿತು. ಮೊದಲೆಲ್ಲ ನನ್ನ ಮುಖದ ಮೇಲೆ ಡಾರ್ಕ್ ಸ್ಮೆಲ್ಲೆಲ್ಲಿತ್ತು. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ತುಂಬ ಕಡಿಮೆ ಆಗಿದೆ. ಹಾಗೆ ಇದು ಡ್ರೈ ಸ್ಕಿನ್ ಆಗಬೇಕು, ಆಯ್ಲಿ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ ಇದ್ದವರು ಕೂಡ ಯೂಸ್ ಮಾಡ್ಬೋದು. ನೀವೇ ನೋಡಿ ರಿಸಲ್ಟು. ನಾನು ಒಂದು ಸನ್ಸ್ಕ್ರೀನ್ ಹಚ್ಕೊಂಡು ಲಿಪ್ ಬಾಮ್ ಅಷ್ಟೇ ಹಚ್ಚಿದ್ದೇನೆ, ಮತ್ತೇನು ಜಾಸ್ತಿ ಹಚ್ಚಿಲ್ಲ. ನೋಡಿ ಇವಾಗ ಇಬ್ಬರೂ ಕೂಡ ಹೊರಡ್ತಿದ್ದೀವಿ. ಅಂದರೆ ಒಂದು ಶಾಲೆ ಸ್ಟಾರ್ಟಾಗಿ 1 ವಾರವಾಯಿತು, ಇನ್ನೂ ಬುಕ್ಸು ಬಟ್ಟೆ ಏನೂ ತಂದಿಲ್ಲ. ಅಸಲಾಗಿ ಇಬ್ಬರು ಇವತ್ತು ಹೋಗ್ತಿದ್ವಿ 1 ವಾರದ ನಂತರ. ನೋಡುವ ಏನೆಲ್ಲ ಸಿಗ್ತದೆ, ಏನು ಖಾಲಿಯಾಗಿದೆ ಅಂತ ಹೇಳ್ಕೊಂಡು. ಹೊರಗಡೆ ಮಳೆನೂ ಕೂಡ ಕಡಿಮೆ ಆಗಿದೆ. ಅಷ್ಟರಲ್ಲೇ ಬೇಗ ಹೋಗಿ, ಸಂಜೆ ಕೂಡ ಆಗಿದೆ, ಬೇಗ ಹೋಗಿ ಬೇಗ ಬರಬೇಕು. ನೋಡಿ ಇದು ಕಾರವಾರದ ಟಾಪ್ ಬೆಂಜರು. ಇಲ್ಲಿ ಯೂನಿಫಾರ್ಮ್ ಬೇಕಂದರೆ ಕಾರವಾರದಲ್ಲಿ ಇರೋದು ಒಂದೇ ಅಂಗಡಿ. ಎಲ್ಲಿ ಹೋದರೆ ಕೂಡ ಅಂಕೋಲಾದಿಂದ ಕೂಡ ಜನರು ಇಲ್ಲಿಗೇ ಬರುತ್ತಾರೆ. ಸೈಜು ನೋಡ್ತಿದ್ವಿ, ಸೈಜು ಸ್ವಲ್ಪ ಕರೆಕ್ಟಾಗಿತ್ತು. ಅಂದರೆ ಇನ್ನೂ ಸ್ವಲ್ಪ ಉದ್ದ ಬೇಕಾಗಿತ್ತು, ಆದರೆ ಅವನು ಬಾರಿಕಿದ್ದ ಕಾರಣ ಇದೇ ಚಡ್ಡಿ ತೊಗೊಳ್ಬೇಕಾಗಿತ್ತು ಅವನಿಗೆ. ಎಲ್ಲವನ್ನು ತಗೊಂಡುಕೊಂಡು ನಾವು ಮನೆಗೆ ಬಂದಿವಿ. ನೋಡಿ ಇದು ಸ್ಟಿಕ್ಕರು, ಅದ್ರ ಚಡ್ಡಿ ಮೇಲೆ ಆ ಅಂಕಲ್ ಅವನಿಗೆ ಫ್ರೀ ಕೊಟ್ಟಿದ್ದಾನೆ. ಅದಕ್ಕೆ ಕೈ ತೋರಿಸ್ತಿದ್ದಾನೆ ಅವನು, ಆ ಅಂಕಲ್ ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಎಲ್ಲ ಬೇಕಾಗಿದ್ದೆಲ್ಲ ಸಿಕ್ತು. ಅದರ ಒಂದೇ ಒಂದು ಯೂನಿಫಾರ್ಮ್ ಮೇಲೆ ಶರ್ಟ್ ಮಾತ್ರ ಸಿಕ್ಕಿಲ್ಲ. ಇನ್ನು 8 ದಿವಸ ಬಿಟ್ಟು ಬರ್ರಿ ಅಂತ ಹೇಳಿದರು. ಟಾಯಿ, ಚಡ್ಡಿ ಹಾಗೆ ಬುಕ್ಸ್ ಎಲ್ಲ ತಂದಿದ್ದೇನೆ. ಅಂದರೆ ನನ್ನ ಮಗಳಿಗೆ ಕೂಡ ಇಲ್ಲೇ ಬುಕ್ಸ್ ತೊಗೊಂಡಿದ್ದೇನೆ. ಹೋದ ವರ್ಷ ಅವರು ಶಾಲೆಯಲ್ಲಿ ಬುಕ್ಸ್ ಕೊಟ್ಟಿದ್ದರು, ಆದರೆ ಈ ವರ್ಷ ನೋಟ್ ಬುಕ್ಸು ಅವ್ರು ಶಾಲೆಯಲ್ಲಿ ಕೊಡಲಿಲ್ಲ. ಫೋನ್ ಮಾಡಿ ಹೇಳಿದಾಳೆ, ನಂಗೆ ಬುಕ್ಸ್ ಇಲ್ಲಿಂದೇ ತೊಗೊಂಡು ಬಾ ಅಂತ ಹೇಳ್ಕೊಂಡು. ನಾಳೆ ಅವಳಿಗೆ ನಾನು ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ. ಇಲ್ಲಿಂದನೇ ನೋಟ್ಸ್ ಬುಕ್ ಎಲ್ಲ ತೊಗೊಂಡು ಹೋಗ್ತಿದ್ದೇನೆ. ಒಂದೇ ಸತಿ ಇಬ್ರಿಗೂ ತಂದಿದೆ. ಆ ಚಡ್ಡಿ ಸೈಜು ತೋರಿಸ್ತಾ ಇದ್ದೇನೆ ನಿಮಗೆ ಫ್ರೆಂಡ್ಸ್. ನೋಡಿ ಚಡ್ಡಿ ಅಂತೂ ಆಯಿತು, ಟಾಯ್ ಕೂಡ ಆಯಿತು. ಇನ್ನೂ ಒಂದು ಐಡೆಂಟಿ ರೆಡಿ ಮಾಡೋದಿದೆ. ಅಥವಾ ಶರ್ಟ್ ಯೂನಿಫಾರ್ಮ್ ಮೇಲೆ ಶರ್ಟ್ ಒಂದು ತರುವುದಿದೆ. ಇದು ಸ್ಟಿಕ್ಕರ್, ಕಾರಿಂದು ಸ್ಟಿಕ್ಕರ್ ಕೂಡ ತಂದಿದ್ದಾನೆ. ಹಾಗೆ ನನ್ನ ಮಗಳಿಗೆ ಶಾಂಪೂ ಕೂಡ ತೊಗೊಂಡೆ ಅಪೋಲೋದಲ್ಲಿ. ಮತ್ತು ಇದು ಬರ್ಡ್ಸ್, ಅಪೋಲೋದಲ್ಲಿ ಹೋಗುವಾಗ ಅಲ್ಲೇ ಕಾಣಿಸ್ತು ಬರ್ಡ್ಸ್ ಕೂಡ ಖಾಲಿಯಾಗಿತ್ತು, ಅದು ಕೂಡ ತೊಗೊಂಡು ಬಂದಿದ್ದೇನೆ.
ಇಬ್ರಿಗೂ ಸೇರಿಕೊಂಡು ಟೋಟಲ್ 13 ನೋಟ್ಸ್ ಬುಕ್ಕು ಮತ್ತು ಇವನಿಗೇನು ಬೈಂಡ್ ಕವರ್ ಇದೆ, ಆದರೆ ಅವಳಿಗೆ ಮಾತ್ರ ತಂದಿದ್ದೇನೆ. ಅವಳದು ಬುಕ್ಸು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ, ಈ ಒಂದು ನೋಟ್ ಬುಕ್ಸು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಕಲರ್ ಕೂಡ ಇಬ್ಬರದು ಚಾಯ್ಸ್ ಇರ್ತದೆ, ಯಾವ್ಯಾವ ಕಲರ್ ಯಾರ್ಯಾರಿಗೆ ಬೇಕು ಅಂತ ಹೇಳ್ಕೊಂಡು. ಹಾಗೆ ಅವನ ಕಲರ್ ಬೇಕಾಗಿತ್ತು ಅವ್ನು ಕೊಡ್ತಾ ಇದ್ದೇನೆ, ಅವಳ ಕಲರ್ ಬೇಕಾಗಿತ್ತು ಅವಳಿಗೆ ಕೊಡ್ತಾ ಇದ್ದೇನೆ. ಇದು ನೋಡಿ ಕಾರಿನ ಸ್ಟಿಕ್ಕರ್ ತಂದಿದ್ದಾನೆ. ಮತ್ತು ನನ್ನ ಮಗಳಿಗೆ ಬಾಬಿ ಡಾಲ್ ಸ್ಟಿಕ್ಕರನ್ನು ತಂದಿದ್ದೇನೆ, ಬಾರ್ಬಿ ಡಾಲ್. ಇದು ನೋಡಿ ಬಾರ್ಬಿ ಡಾಲ್, ಅವಳಿಗೆ ಇಷ್ಟ, ಪಿಂಕ್ ಕಲರಲ್ಲಿ ಇಷ್ಟ ಅವಳಿಗೆ, ಅದಕ್ಕಾಗಿ ಅವಳು ಇಷ್ಟ ಕಲರೇ ತಂದಿದ್ದೇನೆ. ಇವನ್ ನೋಟ್ ಬುಕ್ಕು ಇವನ್ ಕೈಯಲ್ಲಿ ಕೊಡ್ತಿದ್ದೇನೆ. ಅವಳ ನೋಟ್ ಬುಕ್ಕು ಮತ್ತು ನಾನು ಪ್ಯಾಕಿಂಗ್ ಕೂಡ ಮಾಡಬೇಕು. ಬೆಳಿಗ್ಗೆ 10 ಗಂಟೆ ಬಸ್ಸಿಗೆ ನಾನು ಹೋಗಬೇಕು. ಇವಾಗ ಮಳೆ ಇರೋದ್ರಿಂದ ಎಲ್ಲಿ ಹೋಗಬೇಕಾದ್ರೆ ಮೊದಲೇ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಬೇಗನೆ ಬಸ್ಸಿ ಟೈಮಿಗೆ ಒಂದು 15 ನಿಮಿಷ ಮೊದಲೇ ಹೊರಡಬೇಕಾಗ್ತದೆ. ಅದ್ರ ಸಲುವಾಗಿ ಎಲ್ಲನೂ ಇವಾಗ ರಾತ್ರಿಗೇ ಪ್ಯಾಕಿಂಗ್ ಮಾಡಿ ಇಟ್ಕೊಳ್ಬೇಕು, ಏನೇನೆಲ್ಲ ತೊಗೊಳ್ಬೇಕು ತಿಂಡಿ ಎಲ್ಲ ಅಂತ ಹೇಳ್ಕೊಂಡು. ಇದಾಯ್ತು ಫ್ರೆಂಡ್ ಇವತ್ತಿನ ವಿಡಿಯೋ. ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.